ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಮ್ಮ ಚಾನೆಲ್ನಲ್ಲಿ ಇಲ್ಲಿವರೆಗೂ ನಿಮಗೆ ವಿಶ್ಲೇಷಣೆ ಸಹಿತವಾದಂಥ ಕರ್ನಾಟಕ TETಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳ ವಿಡಿಯೋಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 10 ಜೀವನ ಪ್ರಕ್ರಿಯೆ ಚಾಪ್ಟರ್ ಸ್ಟಾರ್ಟ್ ಆಗಿದೆ. 2 ಪಾರ್ಟ್ಗಳು ಕಂಪ್ಲೀಟಾಗಿ ವಿಶ್ಲೇಷಣೆ ಸಹಿತ ನಿಮಗೆ ಕೊಟ್ಟಿದ್ದೀವಿ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಪಾರ್ಟ್ 3 ಅಂದರೆ ಅದರ ಮುಂದುವರಿದ ಭಾಗವನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಪ್ರಶ್ನೆಗಳ ಕಡೆಗೆ ಹೋಗೋಣ. ಸೊ ಈ ಒಂದು ಪಾರ್ಟ್ 3ನಲ್ಲಿ ಅಂದರೆ ಇಲ್ಲಿವರೆಗೂ ಪಾರ್ಟ್ 1, 2 ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ. ಅದರಲ್ಲಿ ಕೂಡ ಒಂದು 20 ಕ್ವಶನ್ ತೊಗೊಂಡಿದ್ದೀವಿ. ಸೊ ಇವತ್ತಿನ ಒಂದು ಪಾರ್ಟ್ 3 ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೂಡ ಒಂದು 10 ಕ್ವಶನ್ಗಳಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಇದರಲ್ಲಿದ್ದಾವೆ. ಸೊ ಆ ಒಂದು ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆಯನ್ನು ನೋಡ್ತಾ ಹೋಗಿ ಒಂದೊಂದಾಗಿ ತಮಗೆಲ್ಲ ಗೊತ್ತಾಗುತ್ತೆ. ಮೊದಲನೇ ಪ್ರಶ್ನೆ ಹೀಗಿದೆ: ವಿಸರ್ಜನೆಯ ಮೂಲಕ ಯೂರಿಯಾ ಹೊರ ಹಾಕುವ ಜೀವಿ ಯಾವುದು ಅಂತ ಕೇಳ್ತಾರೆ. ವಿಸರ್ಜನೆ ಮೂಲಕ ಅಂದರೆ ವಿಸರ್ಜನೆ ನಾವೇನು ಮಾಡ್ತೀವಿ, ಯೂರಿನ್ ಏನು ಪಾಸ್ ಮಾಡುತ್ತೆ. ಸೊ ಆ ವಿಸರ್ಜನೆಯ ಮೂಲಕ ಯೂರಿಯಾ ಹೊರ ಹಾಕ್ತಕ್ಕಂಥ ಜೀವಿ. ಎಲ್ಲ ಜೀವಿಗಳು ಯೂರಿಯಾನ ಹೊರ ಹಾಕಲ್ಲ ಸ್ನೇಹಿತರೆ, ತಮಗೆ ಗೊತ್ತಿರಲಿ. ಸೊ ಕೆಲವೊಂದಿಷ್ಟು ಜೀವಿಗಳು ಮಾತ್ರ ಏನು ಮಾಡ್ತವೆ, ಯೂರಿಯಾನಷ್ಟೇ ತಮ್ಮ ವಿಸರ್ಜನೆ ಮೂಲಕ ಹೊರಗೆ ಹಾಕ್ತಾ ಇರ್ತವೆ. ಆಪ್ಷನ್ ನೋಡಿ: ಸಸ್ತನಿಗಳು, ಪಕ್ಷಿಗಳು, ಸರೀಸೃಪ, ಮೀನು. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ವಿಸರ್ಜನೆಯ ಮೂಲಕ ಒಂದು ಯೂರಿಯಾವನ್ನು ಹೊರ ಹಾಕ್ತಕ್ಕಂತಹ ಜೀವಿಗಳು ಯಾವುವು ಅಂತ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸಸ್ತನಿ, ಪಕ್ಷಿಗಳು, ಸರೀಸೃಪ ಮತ್ತು ಮೀನು. ಇದರಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸಸ್ತನಿಗಳು ಅಂತ ಹೇಳ್ತೀವಿ. ಸಸ್ತನಿಗಳು ಕೇವಲ ಇಂತಹ ಜೀವಿದೆ. ಈ ಜೀವಿಗಳು ಏನು ಮಾಡ್ತವೆ, ಯೂರಿಯಾನ ತಮ್ಮ ಒಂದು ದೇಹದ ಮೂಲಕ ಹೊರಗಡೆ ಹಾಕ್ತಾ ಇರ್ತವೆ. ಸಸ್ತನಿಗಳಂದ್ರೆ ಏನು? ಇದರಲ್ಲಿ ಇನ್ನೂ ಯಾವ ಬರುತ್ತೆ? ಪ್ರೌಢ ಉಭಯವಾಸಿಗಳು ಕೂಡ ಬರ್ತವೆ. ಹೌದಾ? ಪ್ರೌಢ ಉಭಯವಾಸಿ ಈ ಜೀವಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಇದರಲ್ಲಿ ಯೂರಿಯಾವನ್ನು ಹೊರ ಹಾಕ್ತಕ್ಕಂಥ ಜೀವಿ ಸಸ್ತನಿಗಳು ಅಷ್ಟೇ ಅಲ್ಲ, ಪ್ರೌಢ ಉಭಯವಾಸಿಗಳು ಕೂಡ ಏನು ಮಾಡ್ತವೆ, ಒಂದು ಯೂರಿಯಾನ ಒಂದು ದೇಹದ ಮೂಲಕ ಹೊರಗಡೆ ಹಾಕ್ತಾ ಇರ್ತವೆ. ಹಾಗಾದರೆ ಈ ಪಕ್ಷಿಗಳು ಏನು ಹೊರಗಡೆ ಹಾಕತ್ವೆ ಮತ್ತು ಸರೀಸೃಪಗಳು ಏನು ಹೊರಗಡೆ ಹಾಕತ್ವೆ? ಈ ಪಕ್ಷಿಗಳು ಮತ್ತು ಸರೀಸೃಪಗಳನ್ನು ತಗೊಂಡ್ರೆ ಇವೆರಡು ಏನು ಹೊರಗೆ ಹಾಕುತ್ತಪ್ಪ ಅಂದರೆ ಯೂರಿಕ್ ಆ್ಯಸಿಡ್ನ ಹೊರಗಡೆ ಹಾಕ್ತಾ ಇರುತ್ತೆ ವಿಸರ್ಜನೆ ಮೂಲಕ. ವಿಸರ್ಜನೆ ಮೂಲಕ ಏನು ಪಕ್ಷಿಗಳು ಮತ್ತು ಸರೀಸೃಪಗಳು ಯೂರಿಕ್ ಆಮ್ಲ ಅಥವಾ ಯೂರಿಕ್ ಆ್ಯಸಿಡನ್ನು ಏನು ಮಾಡುತ್ತೆ, ಹೊರ ಹಾಕ್ತಾ ಇರ್ತವೆ ಅಂತ ಹೇಳ್ತೀವಿ. ಹೊರ ಹಾಕುತ್ತವೆ. ಹೌದಾ? ಸೊ ಅರ್ಥ ಆಯ್ತಾ ಕ್ವಶನ್ನು? ಇನ್ನು ಮೀನು ಒಂದು ಹಿಡಿದಿದೆ, ಮೀನು. ಸೊ ಮೀನೊಂದು ಕೊಡಿದೆ. ಮೀನೇನು ಹೊರ ಹಾಕುತ್ತೆ? ಅಮೋನಿಯಾವನ್ನು ಹೊರ ಹಾಕುತ್ತೆ. ಅಮೋನಿಯಾ ಇರುತ್ತಲ್ಲ, ಸೊ ಅಮೋನಿಯಾ ಏನು ಮಾಡುತ್ತೆ, ಮೀನಿನ ಒಂದು ವಿಸರ್ಜನೆ ಮೂಲಕ ಹೊರಗಡೆ ಬೀಳುತ್ತಾ ಇರುತ್ತೆ. ಮತ್ತೆ ನೋಡಿ, ರಿಪೀಟಾಗಿ ಹೇಳ್ತೀನಿ ಕ್ವಶನು. ವಿಸರ್ಜನೆಯ ಮೂಲಕ ಯೂರಿಯಾ ಹೊರ ಹಾಕುವ ಜೀವಿ ಯಾವುದು ಅಂತಲ್ಲಿ ಕೇಳಿದ್ದಾರೆ. ಯೂರಿಯಾ. ಸೊ ಯೂರಿಯಾ ಒಂದು ಕಂಟೆಂಟ್ಸ್ ಇದೆ. ಈ ಕಂಟೆಂಟ್ಸ್ ಏನಪ್ಪ ಅಂದರೆ ಇದು ವೇಸ್ಟ್ ಆಗಿ ನಮ್ಮ ದೇಹದ ಮೂಲಕ ಹೊರಗಡೆ ವಿಸರ್ಜನೆ ಆಗ್ತಕ್ಕಂಥ ಒಂದು ಕೆಮಿಕಲ್ ಅಂತ ಹೇಳ್ತೀವಿ. ಸೊ ಆ ಕೆಮಿಕಲ್ ಅಂದರೆ ಯೂರಿಯಾ ಹೊರ ಹಾಕ್ತಕ್ಕಂಥ ಜೀವಿಗಳು ಸಸ್ತನಿಗಳಾಗಿರ್ತವ, ಪಕ್ಷಿಗಳಾಗಿರ್ತವ, ಸರೀಸೃಪ ಆಗಿರ್ತಾ ಅಥವಾ ಮೀನಾಗಿರ್ತಾ ಅಂತ ಕೇಳ್ತಾರೆ. ಪ್ರತಿಯೊಂದು ಜೀವಿಗಳು ಬೇರೆ ಬೇರೆ ರೀತಿಯಾಗಿ ಏನು ಮಾಡುತ್ತೆ, ವಿಸರ್ಜನೆ ಮೂಲಕ ಬೇರೆ ಬೇರೆ ಕೆಮಿಕಲ್ಗಳನ್ನು ಹೊರಗಡೆ ಹಾಕ್ತಾ ಇರುತ್ತೆ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅದಕ್ಕೆ ಸಸ್ತನಿಗಳು. ಸೊ ಸಸ್ತನಿಗಳ ಮೂಲಕ ಕೇವಲ ಯೂರಿಯಾ ಅಷ್ಟೇ ದೇಹದಿಂದ ಹೊರ ಹಾಕತ್ವೆ ಅಂತ ಹೇಳ್ತೀವಿ. ಇದೇ ಥರ ಪಕ್ಷಿಗಳು ಮತ್ತು ಸರೀಸೃಪನ ತಗೊಂಡ್ರೆ ಏನು ಹೊರಗಡೆ ಹಾಕತ್ವೆ, ಯೂರಿಕ್ ಆಮ್ಲ ಅಥವಾ ಯೂರಿಕ್ ಆ್ಯಸಿಡನ್ನು ಹೊರ ಹಾಕತ್ವೆ ಅಂತ ಹೇಳ್ತೀವಿ. ಇದೇ ಥರ ಮೀನು ತಗೊಂಡ್ರೆ ಮೀನೇನು ಹೊರ ಹಾಕುತ್ತೆ, ಅಮೋನಿಯಾನ ಹೊರಗಡೆ ವಿಸರ್ಜನೆ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ಕೇಳಿ ತಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ ನೋಡಿ: ಮೂತ್ರದ ಹರಳುಗಳಲ್ಲಿ ಇರುವ ರಸಾಯನ. ಮೂತ್ರದ ಹರಳುಗಳು ಅಂದರೆ ಏನು? ಆ್ಯಕ್ಚುಲಿ ಅದಕ್ಕೆ ಏನಂತ ಕರಿತೀವಿ, ಕಿಡ್ನಿ ಸ್ಟೋನ್ ಅಂತಾರಲ್ಲ ನಿಮ್ಮ ಭಾಷೆನಲ್ಲಿ, ಅಥವಾ ನಿಮ್ಮ ಭಾಷೆನಲ್ಲಿ ಏನಂತ ಕರಿತೀವಿ, ಇದಕ್ಕೆ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಈ ಕಿಡ್ನಿ ಸ್ಟೋನ್ದಲ್ಲಿ ಇರತಕ್ಕಂಥ ಕೆಮಿಕಲ್ ಯಾವುದಿರುತ್ತೆ? ಆಪ್ಷನ್ ನೋಡಿ: ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಮ್ಯಾಗ್ನೀಷಿಯಂ ಫಾಸ್ಫೇಟ್, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಕಿಡ್ನಿ ಸ್ಟೋನಲ್ಲಿ ಇರೋದೇ ಇದೆಲ್ಲ. ಕ್ಯಾಲ್ಸಿಯಂ ಆಕ್ಸಲೇಟ್ ಕೂಡ ಇರುತ್ತೆ,
ಕ್ಯಾಲ್ಸಿಯಂ ಫಾಸ್ಫೇಟ್ ಕೂಡ ಇರುತ್ತೆ, ಮ್ಯಾಗ್ನೀಷಿಯಂ ಫಾಸ್ಫೇಟ್ ಕೂಡ ಇರುತ್ತೆ. ಇವಷ್ಟು ಕೆಮಿಕಲ್ಸ್ಗಳು ಮಿಕ್ಸಪ್ ಏನಾಗುತ್ತೆ, ಅಲ್ಲಿ ಒಂದು ಸ್ಟೋನು ಅಲ್ಲಿ ನಮ್ಮ ಕಿಡ್ನಿನಲ್ಲಿ ತಯಾರಾಗಿರುತ್ತೆ. ಹೌದಾ. ಕ್ಯಾಲ್ಸಿಯಂ ಆಕ್ಸಲೇಟ್ ಇದು ಎಷ್ಟು ಪರ್ಸೆಂಟೇಜ್ ಇರುತ್ತಪ್ಪ ಅಂದರೆ 75% ಜಾಸ್ತಿ ಟೋಟಲಾಗಿ ಇರ್ತಕ್ಕಂಥ ಆ ಸ್ಟೋನ್ದಲ್ಲಿ ಜಾಸ್ತಿ ಇರೋದೇ ಕ್ಯಾಲ್ಸಿಯಂ ಆಕ್ಸಲೇಟ್, ಅದು ಕೂಡ 75%. ಹೌದಾ. ಇದೇ ಥರ ಕ್ಯಾಲ್ಸಿಯಂ ಫಾಸ್ಫೇಟ್ನ ತೊಗೊಂಡ್ರೆ ಇದು 25% ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಎಷ್ಟು? 25%. ಇನ್ನು ಉಳಿದ ಅಲ್ಪ ಸ್ವಲ್ಪದರಲ್ಲಿ ಮ್ಯಾಗ್ನೀಷಿಯಂ ಫಾಸ್ಫೇಟ್ ಕೂಡ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಾ. ಸೊ ಇದಲ್ದೇ ಇದು ಏನು ಮೂರಿದೆಯಲ್ಲ, ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಫಾಸ್ಫೇಟು, ಮ್ಯಾಗ್ನೀಷಿಯಂ ಫಾಸ್ಫೇಟು, ಇದಲ್ಲದೆ ಇನ್ನೂ ಒಂದೆರಡು ಕೆಮಿಕಲ್ಗಳು ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಯಾವುದಪ್ಪ ಅಂದರೆ ಯೂರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಯೂರಿಕ್ ಆ್ಯಸಿಡ್. ಸೊ ಈ ಯೂರಿಕ್ ಆ್ಯಸಿಡ್ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಅದ್ರ ಬಿಟ್ಟರೆ ಸಿಸ್ಟಿನ್ ಅಂತಕ್ಕಂಥದ್ದು ಬರುತ್ತೆ, ಇನ್ನೊಂದು ಸಿಸ್ಟಿನ್. ಸೊ ಈ ಸಿಸ್ಟಿನ್ ಕೂಡ ಅದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದರಲ್ಲಿ ಮೂತ್ರದ ಹರಳು ಅಥವಾ ಕಿಡ್ನಿ ಸ್ಟೋನ್ ಅಂತ ಏನಂತೀವಲ್ಲ, ಸೊ ಇದರಲ್ಲಿ ಅದು ಕೂಡ ಪ್ರೆಸೆಂಟ್ ಆಗಿರುತ್ತೆ. ಲಕ್ಷ್ಯದಲ್ಲಿ ಬಂತ. ಕ್ವಶನ್ ನಂಬರ್ 2 ಏನಿರುತ್ತೆ, ಮೂತ್ರದ ಹರಳುಗಳಲ್ಲಿ ಇರುವ ರಸಾಯನ ಯಾವುದು ಅಂತ ಕೇಳಿದ್ರೆ ಇದೆಲ್ಲ ಹೇಳಬೇಕು. ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಮ್ಯಾಗ್ನೀಷಿಯಂ ಫಾಸ್ಫೇಟ್, ಯೂರಿಕ್ ಆ್ಯಸಿಡ್ ಮತ್ತು ಸಿಸ್ಟಿನ್, ಈ ವಸ್ತು ಎಲ್ಲ ಎಲ್ಲಿರ್ತಪ್ಪ ಅಂದರೆ ಮೂತ್ರದ ಹರಳುಗಳಲ್ಲಿ ಇರತಕ್ಕಂಥ ರಸಾಯನ ಅಂತ ಹೇಳ್ತೀವಿ. ಅದು ಅರ್ಥ ಆಯ್ತಾ ಸ್ನೇಹಿತರೆ? ಓಕೆ. ಸೊ ಯಾರಾದರೂ ನಮ್ಮ ಕ್ಲಾಸ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಗೆ ಎಷ್ಟಾಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಎಷ್ಟಾಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಬರ್ತಕ್ಕಂಥ ವಿಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಇದು ಕೂಡ ಒಂದು ವಿಸರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ. ನೋಡಿ, ಯೂರಿನಲ್ಲಿ ಡಾಕ್ಟರ್ ಕಡೆ ಹೋದರೆ ನಮಗೆ ಗ್ಲೂಕೋಸ್ ಅಂದರೆ ನಿಮ್ಮಲ್ಲಿ ಶುಗರ್ ಇದೆ ಅಥವಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತಾರೆ ಅವರು, ಒಂದು ಬ್ಲಡ್ ಚೆಕ್ ಮಾಡ್ತಾರೆ, ಇಲ್ಲಾಂದರೆ ಯೂರಿನ ಕೂಡ ಚೆಕ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಅಂದರೆ ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ ಯಾವ ಒಂದು ದ್ರಾವಣ ಅಂದರೆ ಇಲ್ಲಿ ಒಂದು ಕೆಮಿಕಲ್ಸ್ ಅಂತಾನೆ ಕರಿತೀವಿ ನಾವು. ಯಾವ ಒಂದು ಕೆಮಿಕಲ್ಸ್ನ ಅಲ್ಲಿ ಅವರು ಯೂಸ್ ಮಾಡ್ತಾರೆ ಅಂತ ಒಂದು ಕ್ವಶನಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ನು ಬೆನೆಡಿಕ್ ದ್ರಾವಣ, ಫೀಲಿಂಗ್ ದ್ರಾವಣ. ಆ್ಯಕ್ಚುಲಿ ಇದು ದ್ರಾವಣ ಬೇಕು, ರಾವಣಗೆ ಬೈ ಮಿಸ್ಟೇಕ್ಲಿ ಆಗಿದೆ ಇದು. ಓಕೆ, ಇರಲಿ. ಇದು ಫೀಲಿಂಗ್ ದ್ರಾವಣ. ಮೂರನೇದು ಅ ಮತ್ತು ಬ. ನಾಲ್ಕನೇದು ಯಾವುದು ಅಲ್ಲ. ಓಕೆ, ಇರಲಿ. ಆಪ್ಷನ್ ನೋಡಿ, ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ ಯಾವುದು? ಬೆನೆಡಿಕ್ ದ್ರಾವಣ, ಫೀಲಿಂಗ್ ದ್ರಾವಣ, ಅ ಮತ್ತು ಬ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ ಅಂತ ಹೇಳ್ತೀವಿ. ಅ ಮತ್ತು ಬ ಅಂದರೆ ಯಾವುದಿಲ್ಲಿ? ಬೆನೆಡಿಕ್ ದ್ರಾವಣ ಕೂಡ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದು ಟೈಮಲ್ಲಿ ಫೀಲಿಂಗ್ ದ್ರಾವಣವನ್ನು ಕೂಡ ಯೂಸ್ ಮಾಡ್ತಾರೆ. ಎದರ ಸಲುವಾಗಿದು? ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆಯನ್ನು ಹಚ್ಚುವ ಸಲುವಾಗಿ. ಕ್ವಶನ್ ಅರ್ಥ ಆಯ್ತಾ? ನಮ್ಮ ಯೂರಿನಲ್ಲಿ ಶುಗರ್ ಇದೆ ಅಥವಾ ಇಲ್ಲ ಅನ್ನೋಕ್ಕೆ ಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಯಾವ ಥರ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂತ್ರದಲ್ಲಿರ್ತಕ್ಕಂಥ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚುವ ಸಲುವಾಗಿ ಬೆನೆಡಿಕ್ ಮತ್ತು ಫಿಲ್ಲಿಂಗ್ಸ್ 2 ಸೊಲ್ಯೂಷನ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಮೂತ್ರದಲ್ಲಿ ಕಾಣಿಸಿಕೊಳ್ಳುವ ವಿಟಮಿನ್ ಯಾವುದು? ಮೂತ್ರದಲ್ಲಿ. ಸೊ ಡಾಕ್ಟರ್ ಕೂಡ ಚೆಕ್ ಮಾಡ್ತಾರೆ, ನಮ್ಗೆ ಯೂರಿನ್ ಚೆಕ್ ಮಾಡ್ತಾರಲ್ವ. ಸೊ ಆ ಟೈಮ್ನಲ್ಲಿ ವಿಟಮಿನ್ಸ್ ಏನಾದರೂ ಯೂರಿನಲ್ಲಿ ಏನಾದರೂ ಪಾಸ್ ಆಗ್ತಾಯಿದ್ರೆ, ಸೊ ಜಾಸ್ತಿ ಅಂದರೆ ಈ ಮೂತ್ರದಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತಕ್ಕಂಥ ವಿಟಮಿನ್ಸು ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಕೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ವಿಟಮಿನ್ ಸಿ ಅಂತಲೇ ಹೇಳ್ತೀವಿ. ಯಾಕಂದರೆ ವಿಟಮಿನ್ ಸಿ ಇದೇ ನಮ್ಮ ಜಾಸ್ತಿ ಒಂದು ಯೂರಿನ್ನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ವಿಟಮಿನ್ಸ್ ಅಂತ ಹೇಳ್ತೀವಿ. ಇನ್ನುಳಿದ ಯಾವುದೇ ಒಂದು ವಿಟಮಿನ್ಸ್ಗಳು ಯೂರಿನ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಈ ಪ್ರಶ್ನೆ ಅಂದರೆ 4ನೇ ಪ್ರಶ್ನೆ, ಮೂತ್ರದಲ್ಲಿ ಕಾಣಿಸಿಕೊಳ್ಳುವ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ ಸಿ ಅಂತಕ್ಕಂಥ ಆಪ್ಷನ್ನ ತಾವು ಚಾಯ್ಸ್ ಮಾಡಬೇಕು. ಬೇರೆ ಯಾವುದೇ ಒಂದು ಆಪ್ಷನ್ಗಳನ್ನು ಚಾಯ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಕ್ವಶನ್ ಅರ್ಥ ಆಗಿದೆಯಾ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಓಕೆ, 5ನೇ ಕ್ವಶನ್ನು
ಏನು ಹೇಳ್ತೀನಿ ನೋಡಿ, ರೆಟಿನಾ ಎಂದರೆ, ರೆಟಿನಾ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ರೆಟಿನಾ ಸೊ ತಮಗೆಲ್ಲ ಗೊತ್ತೇ ಇದೆ. ಸೊ ರೆಟಿನಾ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಕಣ್ಣು ಇರುತ್ತಲ್ವ, ಸೊ ಕಣ್ಣಲ್ಲಿ ಒಳಪದರ ಇರುತ್ತೆ, ಹೊರಪದರ ಇರುತ್ತೆ, ಆಮೇಲೆ ಮಧ್ಯದ ಪದರ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ರೆಟಿನಾ ಎಂದರೆ ಆಪ್ಷನ್ ನೋಡಿ, ಒಳಪದರು, ಮಧ್ಯದ ಪದರು, ಹೊರಪದರು, ಯಾವುದು ಅಲ್ಲ ಅಂತ ಒಂದು 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ರೆಟಿನಾ ಅಂದರೆ ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ರೆಟಿನಾ ಅಂದರೆ ಕಣ್ಣಿನ ಒಂದು ಒಳಪದರು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಒಳಪದರು ಆಗಿದೆ, ಒಳ ಅಲ್ಲ, ಇದು ಆ್ಯಕ್ಚುಲಿ ಒಳಪದರು. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಒಳಪದರು ಅಂತ ಹೇಳ್ತೀವಿ. ಇಂಟರ್ನಲ್ ಏನೊಂದು ಲೇಯರ್ ಇರ್ತವಲ್ಲ, ಸೊ ಇಂಟರ್ನಲ್ ಲೇಯರ್ಗೆ ಏನಂತ ಕರೀತಾರೆ, ರೆಟಿನಾ ಅಂತ ಕರೀತಾರೆ. ಇದೇ ಥರ ಅಲ್ಲಿ ಮಧ್ಯದ ಪದರ ಕೂಡ ಇರುತ್ತೆ ಕಣ್ಣಿನಲ್ಲಿ. ಆ ಮಧ್ಯದ ಪದರಕ್ಕೆ ಬೇರೆ ಒಂದು ಹೆಸರಿದೆ, ಅದಕ್ಕೆ ಏನು ಹೆಸರಪ್ಪ ಅಂದರೆ ಕೊರಾಯ್ಡ್ ಅಂತ ಕರೀತಾರೆ. ಕೊರಾಯ್ಡ್ ಅಂದ್ರೆ ಮಧ್ಯದ ಪದರ ಅಂತ ಹೇಳ್ತೀವಿ. ಇದೇ ಥರ ಹೊರ ಪದರ ಕೂಡ ಇರುತ್ತೆ ಕಣ್ಣಲ್ಲಿ. ಹೊರ ಪದರ ಇರುತ್ತಲ್ಲ, ನಮ್ಮ ವೈಟ್ ಲೇಯರ್ ಇರುತ್ತಲ್ಲ ಕಣ್ಣಿನಲ್ಲಿ, ಸೊ ಅದಕ್ಕೆ ಏನಂತ ಕರೀತಾರೆ, ಸ್ಕ್ಲೀರಾ ಅಂತ ಕರೀತಾರೆ. SKLERA, ಸ್ಕ್ಲೀರಾ ಅಂತ ಕರೀತಾರೆ. ಸೊ ಇಲ್ಲಿ ನಿಮಗೆ ಒಳಪದರ ಬಗ್ಗೆ ಕೂಡ ಒಂದು ಮಾಹಿತಿ ತಮಗಿರಬೇಕು, ಹೊರ ಪದರ ಕೂಡ ಒಂದು ಮಾಹಿತಿ ತಮಗೆಲ್ಲ ಇರಬೇಕು, ಮಧ್ಯದ ಪದರ ಏನಿರುತ್ತಲ್ವ ಸೊ ಅದರ ಬಗ್ಗೆನೂ ಕೂಡ ತಮಗೆಲ್ಲ ಮಾಹಿತಿ ಇರಬೇಕು. ಯಾಕಂದರೆ ಇಲ್ಲಿ ಕೆಲವೊಂದು ಸಲ ರೆಟಿನಾ ಅಂತ ಅಂದರೆ ಏನಂತ ಕೇಳ್ತಾರೆ, ಇನ್ನು ಕೆಲವೊಂದು ಟೈಮಲ್ಲಿ ಕೊರಾಯ್ಡ್ ಅಂದರೆ ಏನಂತ ಕೇಳ್ತಾರೆ, ಸ್ಕ್ಲೀರಾ ಅಂದರೆ ಏನಂತ ಕೇಳ್ತಾರೆ, ಸ್ಕ್ಲೀರಾ ರೋಗ ಯಾವ ಒಂದು ಅಂಗಾಂಗಕ್ಕೆ ಸಂಬಂಧಪಟ್ಟಿದಂತ ಕೇಳ್ತಾರೆ. ಸೊ ಈ ಥರ ಎಲ್ಲ ಕ್ವಶನ್ಗಳು ಇಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ತಮಗಿಲ್ಲಿ ನಾವು ವಿಶ್ಲೇಷಣೆ ಸಹಿತನೇ ಹೇಳ್ತಾ ಇದ್ವಿ. ರೆಟಿನಾ ಅಂದರೆ ಒಳಪದರ ಅಂತ ಕರಿತೀವಿ, ಕೊರಾಯ್ಡ್ ಅಂದರೆ ಮಧ್ಯದ ಪದರ ಅಂತ ಕರಿತೀವಿ, ಸ್ಕ್ಲೀರಾ ಅಂದರೆ ಹೊರ ಪದರ ಅಂತ ಕರಿತೀವಿ. ಕ್ವಶನ್ ಅರ್ಥ ಆಯ್ತಾ? ರೆಟಿನಾ ಅಂದರೆ ಕಣ್ಣಿನ ಒಂದು ಒಳಪದರು, ಇಂಟರ್ನಲ್ ಲೇಯರ್ ಆಫ್ ದ ಐಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್ ನೋಡಿ, ಕಣ್ಣೀರಿನಲ್ಲಿ ಇರುವ ರಸಾಯನ. ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ವ, ಏನಾದರೂ ಬಿದ್ದರೆ ಅಥವಾ ಅಳುವಾಗ ನೀರು ಬರ್ತಾ ಇರ್ತದೆ, ಒಟ್ಟಿನಲ್ಲಿ ನೀರು ಬರುತ್ತೆ. ಆ ಕಣ್ಣೀರಿನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಯಾವುದು ಅಂತ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಯ್ಕೆ ನೋಡಿ, ಸೋಡಿಯಂ ಕ್ಲೋರೈಡ್, ಲೈಸೋಸೋಮ್ ಎಂಜೈಮ್, ಮತ್ತು ರಿಡೋಪ್ಸಿನ್ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಅಂತ ಹೇಳ್ತೀವಿ. ಮತ್ತು ಅಂದರೆ ಯಾವುದಲ್ಲಿ, ಸೋಡಿಯಂ ಕ್ಲೋರೈಡ್ ಕೂಡ ಅಲ್ಲಿ ಇರುತ್ತೆ, ಎಲ್ಲಿ, ನಮ್ಮ ಕಣ್ಣೀರಿನಲ್ಲಿ. ಇನ್ನೊಂದು ಲೈಸೋಸೋಮ್ ಎಂಜೈಮ್, ಈ ಎರಡೂ ಕೂಡಿ ಮಿಕ್ಸಪ್ ಆದಾಗ ನಮ್ಮ ಕಣ್ಣಲ್ಲಿ ಒಂದು ಕಣ್ಣೀರು ಬರ್ತಾ ಇರುತ್ತೆ. ಲಕ್ಷ ಇಟ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಮತ್ತು ಲೈಸೋಸೋಮ್ ಎಂಜೈಮು ಇವೆರಡೂ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನು ರಿಡೋಪ್ಸಿನ್ ಅಂತಕ್ಕಂಥ ಇದು ಕೂಡ ಒಂದು ಪ್ರೋಟೀನೇ, ಬಟ್ ಇದು ಎಲ್ಲಿರ್ತಪ್ಪ ಅಂದರೆ ನಮ್ಮ ಕಣ್ಣಿನ ಒಂದು ಆಕ್ಸಿಪಟಲ್ ಇರುತ್ತಲ್ವ, ಸೊ ಆ ಆಕ್ಸಿಪಟಲದಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್ ಅಂತ ಹೇಳ್ತೀವಿ. ಆಕ್ಸಿಪಟಲದಲ್ಲಿ ಇರುವಂತಹ ಒಂದು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇದು ಯಾವುದೇ ರೀತಿಯ ಒಂದು ರಸಾಯನ ಅಲ್ಲ, ಇದು ರಿಡೋಪ್ಸಿನ್ ಒಂದು ಟೈಪ್ ಆಫ್ ದ ಪ್ರೋಟೀನ್. ಎಲ್ಲಿರುತ್ತೆ, ಇದು ನಮ್ಮ ಕಣ್ಣಲ್ಲಿ ಇರ್ತಕ್ಕಂಥ ಆಕ್ಸಿಪಟಲ್ ಇರುತ್ತವಲ್ಲ, ಆ ಆಕ್ಸಿಪಟಲಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್ ಅಂತ ಹೇಳ್ತೀವಿ. ಕ್ವಶನ್ ಅರ್ಥ ಆಯ್ತಾ? ಇದು ಕಣ್ಣೀರಿನಲ್ಲಿ ಇರ್ತಕ್ಕಂಥ ರಸಾಯನ ಯಾವುದು ಅಂದರೆ ಸೋಡಿಯಂ ಕ್ಲೋರೈಡು, ಇನ್ನೊಂದು ಲೈಸೋಸೋಮ್ ಎಂಜೈಮು. ನಿಮ್ಮಲ್ಲಿ ಯಾವ ಥರ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ, ಸೊ ಆ ಥರ ತಾವಲ್ಲಿ ಚಾಯ್ಸ್ ಮಾಡಿ. ಸಪೋಸ್ ನಿಮ್ಮ ಕ್ವಶನಲ್ಲಿ ಏನಾದರೂ ಸೋಡಿಯಂ ಕ್ಲೋರೈಡ್ ಕೊಟ್ಟಿದ್ದರೆ ಇದು ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಲೈಸೋಸೋಮ್ ಎಂಜೈಮ್ ಕೊಟ್ಟಿದ್ದರು ಅದು ಒಂದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಮತ್ತು ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದರೆ ಸೊ ತಾವು ಅದನ್ನೇ ಸೆಲೆಕ್ಷನ್ ಮಾಡಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಓಕೆ, 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕಿವಿಯ ಕುರಿತು ಅಧ್ಯಯನ ಮಾಡುವುದನ್ನು. ಕಿವಿಯ ಕುರಿತು ನಾವು ಏನು ಕಿವಿ ಕುರಿತು ಏನು ಅಧ್ಯಯನ ಮಾಡ್ತೀವಲ್ವ, ಸೊ ಆ ಕಿವಿಯ ಕುರಿತು ಅಧ್ಯಯನ ಮಾಡುವುದನ್ನು ಏನಂತ ಕರೀತಾರೆ? ಆಪ್ಷನ್ ನೋಡಿ, ಓಟೋಲಜಿ, ಆಪ್ಥಮೋಲಜಿ, ಕಾರ್ಡಿಯಾಲಜಿ, ಯಾವುದು ಅಲ್ಲ. ಸೊ ಈ ಥರ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತಿದೆ, ಕಾರ್ಡಿಯಾಲಜಿ ಅಂತ ಗೊತ್ತಿದೆ ಎಲ್ಲರಿಗೂ. ಕಾರ್ಡಿಯಾಲಜಿ ಅಂದರೆ ಏನು ಸ್ಟಡಿ ಮಾಡ್ತೀವಿ ನಾವು, ಹೃದಯದ ಕುರಿತಾದಂಥ ಒಂದು ಸ್ಟಡಿಯನ್ನು ಏನು ಮಾಡ್ತೀವಿ ಅದಕ್ಕೆ ನಾವೇನಂತ ಕರಿತೀವಿ, ಕಾರ್ಡಿಯಾಲಜಿ ಅಂತ ಕರೀತಾರೆ. ಅದೇ ಥರ ಆಪ್ಥಮಾಲಜಿ ಜಸ್ಟ್ ಏನಾಗಿ ಅದೇ ನಡೆದಿದೆ, ಏನು, ಕಣ್ಣಿನ ಕುರಿತು ಅಧ್ಯಯನ ಮಾಡೋದನ್ನು ಯಾವುದು, ಆಪ್ಥಮಾಲಜಿ ಅಂತ ಕರಿತೀವಿ. ಕಣ್ಣಿನ ಕುರಿತು ಅಧ್ಯಯನ ಆಪ್ಥಮಾಲಜಿ ಅಂತ ಹೇಳ್ತೀವಿ. ಇಲ್ಲಿ ಕಿವಿಯ ಕುರಿತು ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಫಸ್ಟ್ ಇದೆ
ಓಟಾಲಜಿ. ಓಟಾಲಜಿ ಅಂದ್ರೇನು? ಕಿವಿಯ ಕುರಿತು ಒಂದು ಅಧ್ಯಯನ ಮಾಡುವುದನ್ನು ಓಟಾಲಜಿ ಅಂತ ಕರೀತಾರೆ. ತುಂಬಾ ಗಮನದಲ್ಲಿ ಬಂತ? ಕಾರ್ಡಿಯಾಲಜಿ ಅಂದ್ರೇನು? ಹೃದಯದ ಕುರಿತು ಒಂದು ಅಧ್ಯಯನ ಮಾಡುವುದನ್ನು ಕಾರ್ಡಿಯಾಲಜಿ ಅಂತಾರೆ. ಕಣ್ಣಿನ ಕುರಿತು ಅಧ್ಯಯನ ಮಾಡುವುದನ್ನು ಆಪ್ಥಾಮೊಲಜಿ ಅಂತ ಕರೀತಾರೆ. ಕಿವಿಯ ಕುರಿತು ಒಂದು ಅಧ್ಯಯನ ಮಾಡುವುದನ್ನು ಓಟಾಲಜಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಕ್ವಶನು. ಓಕೆ, 8ನೇ ಕ್ವಶನು ಒಂದು ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಸ್ತ್ರೀಯರಲ್ಲಿ ಯಾವ ಹಾರ್ಮೋನದ ಕೊರತೆಯಿಂದ ಬಂಜೆತನ ಉಂಟಾಗುತ್ತೆ? ನೋಡಿ, ಬಂಜೆತನ ಉಂಟಾಗೋಕ್ಕೆ ಸ್ತ್ರೀಯಲ್ಲಿ ಕೆಲವೊಂದು ಹಾರ್ಮೋನ್ಗಳು ಕಾರಣವಾಗಿರುತ್ತೆ. ಆ ಹಾರ್ಮೋನು ಯಾವುದು ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಕೊಟ್ಟಿದ್ದಾರೆ ಹಾರ್ಮೋನ್ಸ್ ಆಪ್ಷನ್ ನೋಡಿ. ಪ್ರೊಜೆಸ್ಟೆರಾನ್, ಎಂಡ್ರೋಜಿನ್, ರಿಲ್ಯಾಕ್ಸಿನ್, HCG. ಸೊ ಇದರಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪ್ರೊಜೆಸ್ಟೆರಾನ್ ಅಂತ ಹೇಳ್ತೀವಿ. ಈ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಏನಾದರೂ ಡೆಫಿಷಿಯನ್ಸಿ ಆದರೆ ಅಥವಾ ಅದರ ಏನಾದರೂ ಒಂದು ಕೊರತೆ ಉಂಟಾದರೆ ಆ ಕೊರತೆಯಿಂದ ಏನಾಗುತ್ತೆ, ಸ್ತ್ರೀಯರಲ್ಲಿ ಒಂದು ಬಂಜೆತನ ಉಂಟಾಗುವ ಒಂದು ಸಂಭವ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರೊಜೆಸ್ಟೆರಾನು ಹಾರ್ಮೋನ್ಸ್ ಅದು ಉತ್ಪತ್ತಿನೇ ಆಗಿಲ್ಲ ಅಂದರೆ, ಅಂಡಾಣುಗಳೇನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ, ಅಲ್ಲಿ ಉತ್ಪತ್ತಿ ಆಗಿಲ್ಲ ಅಂದರೆ ಸ್ತ್ರೀಯರಲ್ಲಿ ಬಂಜೆತನ 100% ಬರುತ್ತೆ. ಹಾಗಾದರೆ ಈ ಎಂಡ್ರೋಜಿನ್ ಏನು? ಆ್ಯಕ್ಚುಲಿ ಎಂಡ್ರೋಜಿನ್ ಆಗಿದೆ, ಬಟ್ ಇದು ಆ್ಯಕ್ಚುಲಿ ಎಂಡ್ರೋಜಿನ್ ಅಂತ ಅಂತಾರೆ. ಎಂಡ್ರೋಜಿನ್ ಅಂದ್ರೆ ಇದು ಒನ್ ಟೈಪ್ ಆಫ್ ದ ಹಾರ್ಮೋನ್ಸ್ ಇದೆ. ಎಲ್ಲಿರುತ್ತಪ್ಪ ಅಂದರೆ ಪುರುಷರಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಪುರುಷರಲ್ಲಿ ಇರುವ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಇದು ಎಂಡ್ರೋಜಿನ್. ಸ್ತ್ರೀಯಲ್ಲಿರೋದು ಯಾವುದು? ಪ್ರೊಜೆಸ್ಟೆರಾನು. ಪುರುಷರಲ್ಲಿರೋದು ಯಾವುದು? ಎಂಡ್ರೋಜಿನ್ ಹಾರ್ಮೋನ್ಸು. ಆಮೇಲೆ ರಿಲ್ಯಾಕ್ಸಿನ್ ಹಾರ್ಮೋನ್ಸ್, ಇದು ಕೂಡ ಸ್ತ್ರೀಯರಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಅಂದರೆ ಹೆರಿಗೆಯ ಸಮಯದಲ್ಲಿ ಒಂದು ಯೋನಿ ಮಾರ್ಗವನ್ನು ಸಡಿಲಗೊಳಿಸತಕ್ಕಂಥ ಕೆಲಸ ಈ ರಿಲ್ಯಾಕ್ಸಿನ್ ಹಾರ್ಮೋನ್ಸ್ ಅಂತಕ್ಕಂಥದ್ದು ಮಾಡ್ತಾ ಇರುತ್ತೆ. ಇನ್ನು HCG ಅಂದ್ರೆ ಏನು? ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್ ಅಂತ ಬರುತ್ತೆ. ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿಕ್ ಹಾರ್ಮೋನ್ಸ್ ಅಂತ ಬರುತ್ತೆ. ಇದು ಎದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ, ಗರ್ಭವತಿ ಸ್ತ್ರೀಯರು ಏನಿರುತ್ತಲ್ವ, ಸೊ ಅವರ ಒಂದು ಮೂತ್ರದಲ್ಲಿ ಈ ಹಾರ್ಮೋನ್ ಪ್ರೆಸೆಂಟ್ ಇರುತ್ತೆ. ಸೊ ಅವಾಗ ಪ್ರೆಸೆಂಟ್ ಇದ್ದಾಗ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಆಗಿರೋ ಅಂತ ಗೊತ್ತಾಗುತ್ತೆ. ಅವಾಗಿದು HCG ಅಂತಕ್ಕಂಥ ಟೆಸ್ಟ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಸ್ತ್ರೀಯರಲ್ಲಿ ಯಾವ ಹಾರ್ಮೋನದ ಕೊರತೆಯಿಂದ ಬಂಜೆತನ ಬರುತ್ತೆ? ಸರಿಯಾದ ಆನ್ಸರ್ ಪ್ರೊಜೆಸ್ಟೆರಾನ್ ಹಾರ್ಮೋನು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, 9th ಕ್ವಶನು. ಓಕೆ, 9ನೇ ಪ್ರಶ್ನೆ. ಗ್ರಂಥಿಗಳಲ್ಲಿ ಎಷ್ಟು ವಿಧಗಳು? ಗ್ರಂಥಿ ಅಂದ್ರೆ ನಾವೇನಂತ ಕರಿತೀವಿ? ಇದಕ್ಕೆ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. GLANDS, ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿ. ಈ ಗ್ರಂಥಿಗಳಲ್ಲಿ ಎಷ್ಟು ವಿಧಗಳು? ಟೈಪ್ಸ್ ಆಫ್ ದ ಗ್ಲ್ಯಾಂಡ್ಸ್ ಆಪ್ಷನ್ ನೋಡಿ. 3, 4, 5, 6. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 3 ಅಂತ ಹೇಳ್ತೀವಿ. ಯಾಕಂದರೆ ಗ್ರಂಥಿಗಳಲ್ಲಿರೋದೇ ಮುಖ್ಯವಾಗಿ 3 ವಿಧಗಳು. ಅವು ಯಾವುದು ಅಂತ ಹೇಳ್ತೀವಿ, ಒಂದೊಂದಾಗಿ ಕೇಳಿ. ಫಸ್ಟ್ ಬರುತ್ತೆ, ಅದರಲ್ಲಿ ಫಸ್ಟ್ ಗ್ರಂಥಿ ಯಾವುದು ಬರುತ್ತಪ್ಪ ಅಂದರೆ ನಳಿಕಾ ಗ್ರಂಥಿ ಅಂತ ಕರಿತೀವಿ. ನಳಿಕಾ ಗ್ರಂಥಿ. ಇದನ್ನೇ ಇಂಗ್ಲೀಷ್ನಲ್ಲಿ ಏನಂತಾರೆ? ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸು. ಎರಡನೇದು ನಿರ್ನಾಳ ಗ್ರಂಥಿ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಮೂರನೇದು ಮಿಶ್ರ ಗ್ರಂಥಿ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ. ಹೆಟೆರೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತಾ? ಗ್ರಂಥಿಗಳಲ್ಲಿ ಎಷ್ಟು ವಿಧಗಳಪ್ಪ ಅಂದರೆ ಮುಖ್ಯವಾಗಿ 3 ವಿಧಗಳು. ನಳಿಕಾ ಗ್ರಂಥಿ, ನಿರ್ನಾಳ ಗ್ರಂಥಿ, ಆಮೇಲೆ ಮಿಶ್ರ ಗ್ರಂಥಿ ಅಂತ ಕರಿತೀವಿ. ನಳಿಕಾ ಅಂದ್ರೇನು? ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಿರ್ನಾಳ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಮಿಶ್ರ ಅಂದರೆ ಹೆಟೆರೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನುಳಿದ ಈ ನಂಬರ್ಗಳೆಲ್ಲ ಡಮ್ಮಿ ನಂಬರ್ಗಳನ್ನು ಕೊಟ್ಟಿರ್ತಾರೆ. ತಾವು ಅದನ್ನು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ನಮಗೆ ಅಭ್ಯಾಸ ನಾವೇನಾದ್ರು ಸ್ಟಡಿ ಮಾಡಿದ್ರೆ ತಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ,
ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದಂಥ ಒಂದು ಪ್ರಶ್ನೆ. ಈ ಚಾಪ್ಟರ್ 10ನೇ ಕ್ವಶನ್ ಆದರೆ ಚಾಪ್ಟರ್ ಇದು ಎಂಡ್ ಆಗುತ್ತೆ. ಜೀವನ ಪ್ರಕ್ರಿಯೆಗಳು. ಓಕೆ, ಲಾಸ್ಟ್ ಕ್ವಶನ್ ನೋಡಿಬಿಡಿ. ಅಮೈಲೇಸ್ ಕಿಣ್ವಗಳು ಇರ್ತವಲ್ಲ ನಮ್ಮ ದೇಹದಲ್ಲಿ. ಸೊ ಈ ಅಮೈಲೇಸ್ ಕಿಣ್ವಗಳು ಯಾವ ಗ್ರಂಥಿಗಳಲ್ಲಿ ಕಂಡು ಬರುತ್ತವೆ? ಅಮೈಲೇಸ್, ಹೌದಾ? ಅಮೈಲೇಸ್ ಕಿಣ್ವಗಳು ನಮ್ಮ ದೇಹದಲ್ಲಿ ಅಂದರೆ ಯಾವ ಗ್ರಂಥಿಗಳಲ್ಲಿ ಕಂಡು ಬರುತ್ತವೆ? ನೋಡಿ ಆಪ್ಷನು: ಲಾಲಾರಸ ಗ್ರಂಥಿ ಇದೆ, ಜಠರ ಗ್ರಂಥಿ ಇದೆ, ಕರುಳಿನ ಗ್ರಂಥಿ ಇದೆ, ಹೌದಾ? ಅಶ್ರು ಗ್ರಂಥಿ ಇದೆ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಾಲಾರಸ ಗ್ರಂಥಿ ಅಂತ ಹೇಳ್ತೀವಿ. ಈ ಲಾಲಾರಸ ಗ್ರಂಥಿಗಳಲ್ಲಿ ಈ ಅಮೈಲೇಸ್ ಕಿಣ್ವಗಳು ಕಂಡು ಬರುತ್ತವೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತಾರೆ? ಲಾಲಾರಸ ಗ್ರಂಥಿಗೆ ಸಲೈವರಿ ಗ್ಲ್ಯಾಂಡ್ ಅಂತ ಕರೀತಾರೆ. ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಈ ಗ್ಲ್ಯಾಂಡ್ಸ್ನಲ್ಲಿ ಇರೋದೇ ಯಾವುದು? ಈ ಅಮೈಲೇಸ್ ಕಿಣ್ವಗಳಂತ ಹೇಳ್ತೇವೆ, ಹೌದಾ? ಇನ್ನು ಇದೇ ಥರ ಈ ಜಠರ ಗ್ರಂಥಿ ಕೂಡ ಕೆಲವೊಂದು ಕಿಣ್ವ ಕಂಡು ಬರುತ್ತೆ. ಈ ಜಠರ ಗ್ರಂಥಿ ಏನಂತ ಕರೀತಾರೆ ಇಂಗ್ಲೀಷ್ನಲ್ಲಿ? ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ತಮಗೆಲ್ಲ ಗೊತ್ತೇ ಇದೆ ಆಲ್ರೆಡಿ, ಹೌದಾ? ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ನಲ್ಲಿ ಕೂಡ ಕೆಲವೊಂದು ಕಿಣ್ವಗಳು ಪ್ರೆಸೆಂಟ್ ಇರ್ತವೆ. ಯಾವ್ದು ಇರುತ್ತೆ ಇದರಲ್ಲಿ? ಪೆಪ್ಸಿನ್, ಹೆಸರು ಕೈರಲ್ವಾ? ಪೆಪ್ಸಿನ್ ಇರುತ್ತೆ. ಅದು ಬಿಟ್ಟರೆ ರೆನಿನ್ ಅಂತಕ್ಕಂಥ ಬರುತ್ತೆ, ಇನ್ನೊಂದು ರೆನಿನ್. ಸೊ ಇದು ಕೂಡ ಎಲ್ಲಿರುತ್ತೆ? ಜಠರದ ಒಂದು ಗ್ರಂಥಿಗಳಲ್ಲಿ ಇರ್ತಕ್ಕಂಥ ಕಿಣ್ವಗಳಂತ ಹೇಳ್ತೀವಿ. ಇನ್ನು ಮೂರನೇದು ಕರುಳಿನ ಗ್ರಂಥಿ. ಕರುಳಿನ ಅಂದರೆ ಏನಂತ ಕರಿತೀವಿ? ಇದಕ್ಕೆ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೂಡ ಕಿಣ್ವಗಳು ಇರ್ತವೆ. ಯಾವ ಕಿಣ್ವಗಳು ಇರುತ್ತವೆ? ಸುಕ್ರೇಜ್ ಇರುತ್ತೆ, ಹೌದಾ? ಸುಕ್ರೋಸ್ ಅಲ್ಲ, ಸುಕ್ರೇಜ್ ಇರುತ್ತೆ, ಮ್ಯಾಲ್ಟೇಜ್ ಇರುತ್ತೆ, ಹೌದಾ? ಮ್ಯಾಲ್ಟೇಜ್ ಇತ್ಯಾದಿಗಳು ಕೂಡ ಇದರಲ್ಲಿ ಪ್ರೆಸೆಂಟ್ ಇರ್ತವೆ. ಇನ್ನು ಅಶ್ರು ಗ್ರಂಥಿ ಅಂತ ಇನ್ನು ಕಡೆ ನಿಮ್ಗೆ ಜಸ್ಟ್ ಹೇಳಿದ್ದೆ. ಅಶ್ರು ಗ್ರಂಥಿ ಅಂದರೆ ಏನು? ಅಶ್ರು ಗ್ರಂಥಿ ಅಂದ್ರೇನು? ಕಣ್ಣೀರನ್ನು ಬರೆಸ್ತಕ್ಕಂಥ ಗ್ರಂಥಿಗಳಿಗೆ ಅಶ್ರು ಗ್ರಂಥಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಯಾವುದು? ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಇದರಲ್ಲಿರ್ತಕ್ಕಂಥದ್ದು ಯಾವುದು? ಇನ್ನು ಕಡೆ ನಿಮ್ಗೆ ಜಸ್ಟ್ ಹೇಳಿದ್ದೆ. ಯಾವುದು? ಲೈಸೋಸೋಮ್ ಅಂತಕ್ಕಂಥ ಒಂದು ಕಿಣ್ವ ಇರುತ್ತೆ. ಈ ಲೈಸೋಸೋಮ್ಗಳಿಂದ ಏನಾಗುತ್ತೆ? ಕಣ್ಣೀರು ಉತ್ಪತ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆ ಸೋಡಿಯಂ ಕ್ಲೋರೈಡ್ ಕೂಡ ಇರುತ್ತೆ. ಓಕೆ, ಸೊ ಮತ್ತೆ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 10ನೇದು ಅಮೈಲೇಸ್ ಕಿಣ್ವಗಳು ಯಾವ ಗ್ರಂಥಿಗಳಲ್ಲಿ ಕಂಡು ಬರುತ್ತವೆ ಅಂದರೆ ಲಾಲಾರಸ ಗ್ರಂಥಿಯಲ್ಲಿ ಕಂಡು ಬರುತ್ತೆ. ಇನ್ನು 9ನೇ ಪ್ರಶ್ನೆ, ಗ್ರಂಥಿಗಳಲ್ಲಿ ಎಷ್ಟು ವಿಧಗಳಂದರೆ 3. ಯಾವುದು? ನಳಿಕಾ ಗ್ರಂಥಿ, ನಿರ್ನಾಳ ಗ್ರಂಥಿ ಮತ್ತು ಮಿಶ್ರ ಗ್ರಂಥಿ ಅಂತ ಹೇಳ್ತೀವಿ. 8ನೇ ಪ್ರಶ್ನೆ ಏನಿರುತ್ತೆ? ಅಮೈಲೇಸ್ ಕಿಣ್ವಗಳು ಯಾವ ಗ್ರಂಥಿಗಳಲ್ಲಿ ಕಂಡು ಬರುತ್ತವೆ? ಓಕೆ, 8ನೇ ಪ್ರಶ್ನೆ, ಸ್ತ್ರೀಯರಲ್ಲಿ ಯಾವ ಹಾರ್ಮೋನದ ಕೊರತೆಯಿಂದ ಬಂಜತನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಯಾವ ಹಾರ್ಮೋನು? ಪ್ರೊಜೆಸ್ಟೆರಾನ್ ಹಾರ್ಮೋನುಗಳಿಂದ ಸ್ತ್ರೀಯರಲ್ಲಿ ಒಂದು ಬಂಜತನ ಉಂಟಾಗುತ್ತೆ. 7ನೇ ಪ್ರಶ್ನೆ, ಕಿವಿಯ ಕುರಿತು ಅಧ್ಯಯನ ಮಾಡುವುದನ್ನು ಏನಂತ ಕರಿತೀವಿ? ಓಟಾಲಜಿ ಅಂತ ಕರಿತೀವಿ. ಓಟಾಲಜಿ ಅಂದರೆ ಕಿವಿಯ ಕುರಿತು ಅಧ್ಯಯನ ಮಾಡುವುದನ್ನು. 6ನೇ ಪ್ರಶ್ನೆ, ಕಣ್ಣೀರಿನಲ್ಲಿ ಇರುವ ರಸಾಯನ ಯಾವುದು? ಸೋಡಿಯಂ ಕ್ಲೋರೈಡ್, ಲೈಸೋಸೋಮ್, ಎಂಜೈಮು. 5ನೇ ಪ್ರಶ್ನೆ, ರೆಟಿನಾ ಎಂದರೆ ಕಣ್ಣಿನ ಒಳಪದರು ಅಂತ ಹೇಳ್ತೀವಿ. ಕಣ್ಣಿನ ಒಳಪದರು. 4ನೇದು, ಮೂತ್ರದಲ್ಲಿ ಕಾಣಿಸಿಕೊಳ್ಳುವ ವಿಟಮಿನ್ಸ್ ಯಾವುದು? ಯಾವ ವಿಟಮಿನ್? ವಿಟಮಿನ್ ಸಿ ಅಂತ ಹೇಳ್ತೀವಿ. 3ನೇ ಪ್ರಶ್ನೆ, ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ ಯಾವುದು? ಬೆನೆಡಿಕ್ಟ್ ಸೊಲ್ಯೂಷನ್ ಮತ್ತು ಫೀಲಿಂಗ್ ಸೊಲ್ಯೂಷನ್. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ದ್ರಾವಣ ಅಂತ ಕರಿತೀವಿ. 2ನೇದು, ಮೂತ್ರದ ಹರಳುಗಳಲ್ಲಿ ಇರುವ ರಸಾಯನ ಯಾವುದು? ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಮ್ಯಾಗ್ನೇಷಿಯಂ ಫಾಸ್ಫೇಟ್, ಯೂರಿಕ್ ಆ್ಯಸಿಡ್ ಮತ್ತು ಸಿಸ್ಟಿನ್ ಅಂತಕ್ಕಂಥ ಎಲ್ಲ ಕೆಮಿಕಲ್ಗಳು ಕೂಡಿ ಅದು ಕಿಡ್ನಿ ಸ್ಟೋನಲ್ಲಿ ತಯಾರಾಗಿರುತ್ತೆ. ಓಕೆ, ಇನ್ನು 1ನೇ ಪ್ರಶ್ನೆ, ವಿಸರ್ಜನೆಯ ಮೂಲಕ ಯೂರಿಯಾ ಹೊರ ಹಾಕುವ ಜೀವಿ ಯಾವುದಪ್ಪ ಅಂದರೆ ಸಸ್ತನಿಗಳು. ಅದ್ರ ಬಿಟ್ಟರೆ ಪ್ರೌಢ ಉಭಯವಾಸಿ ಜೀವಿಗಳಂತ ಹೇಳ್ತೀವಿ. ಇದಿಷ್ಟು ಯೂರಿಯಾಗಳನ್ನು ಹೊರಹಾಕತ್ತೆ. ಇನ್ನು ಉಳಿದ ಪಕ್ಷಿಗಳು ಮತ್ತು ಸರೀಸೃಪಗಳು ಯೂರಿಕ್ ಆ್ಯಸಿಡ್ನ ಹೊರಹಾಕತ್ವೆ. ಆಮೇಲೆ ಮೀನುಗಳು ಅಮೋನಿಯಾನ ಹೊರಹಾಕತ್ವೆ. ಓಕೆ, ಸೊ ಇವತ್ತಿಗೆ ಇಲ್ಲಿಗೆ ಈ ಒಂದು ಚಾಪ್ಟರ್ ನಂಬರ್ 10 ಜೀವನ ಪ್ರಕ್ರಿಯೆ ಪೂರ್ತಿಯಾಗಿ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3ನಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಿಶ್ಲೇಷಣೆ ಸಹಿತವಾಗಿ ಕೊಟ್ಟಿದ್ವಿ. ತಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಮುಂದಿನ 11ನೇ ಚಾಪ್ಟರ್ನಲ್ಲಿ ನಿಮಗೆ ಸಿಗ್ತೀವಿ. 11ನೇ ಚಾಪ್ಟರ್ ಕೂಡ ಇದೆ, ಆಹಾರದ ಕಲಬೆರಕೆ. ಸ್ನೇಹಿತರೆ, ಕೆಲವರು ಕಾಮೆಂಟ್ ಹಾಕಿದ್ದೀರಾ,
ಪಾರ್ಟ್ ಸೆಕೆಂಡ್ ವಿಡಿಯೋಗಳ ಕೆಳಗೆ ಏನಂದರೆ ಸರ್ ಕಂಪ್ಲೀಟ್ ಸಿಲೆಬಸ್ ವೈಸ್ ಮಾಡಿ ಅಂತ ಯಾರು ಕಾಮೆಂಟ್ ಹಾಕಿದ್ರು ಸ್ನೇಹಿತರೆ, ನಿಮಗೆ ನಾನು ಚಾಪ್ಟರ್ ವೈಸ್ ಸಿಲೆಬಸ್ ವೈಸೇ ಕ್ಲಾಸ್ಗಳನ್ನು ಕೊಡ್ತಾ ಇರೋದು, ಸುಮ್ಮನೆ ಏನೋ ಹೆಂಗೆ ಬೇಕಂಗೆ ಕೊಡ್ತಾ ಇಲ್ಲ. ಸೊ ದಯವಿಟ್ಟು ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟ್ನಲ್ಲಿ ಹೋಗಿ, ಪ್ಲೇಲಿಸ್ಟ್ನಲ್ಲಿ ನಿಮಗೆ ಚಾಪ್ಟರ್ ವೈಸ್ ಮತ್ತು ಪಾರ್ಟ್ ವೈಸ್ ಎಲ್ಲ ವಿಡಿಯೋಸ್ಗಳು ಕೂಡ ಇದೆ. ಫಿಸಿಕ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಕೆಮಿಸ್ಟ್ರಿ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಬಯಾಲಜಿ ಕೂಡ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಸೊ ಪ್ರತಿಯೊಂದು ಚಾಪ್ಟರ್ ವೈಸ್ ಸಿಲೆಬಸ್ ಕೊಡ್ತಾ ಇದ್ವಿ. ದಯವಿಟ್ಟು ಪ್ಲೇಲಿಸ್ಟ್ ಹೋಗಿ ತಾವು ವಿಡಿಯೋಸ್ಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸ್ತೀನಿ. ಮತ್ತು ಚಾಪ್ಟರ್ ನಂಬರ್ 11ನಲ್ಲಿ ಸಿಗುತ್ತೀನಿ, ಆಹಾರದ ಕಲಬೆರಕೆಯಲ್ಲಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.